ಇತ್ತೀಚೆಗೆ ರಸ್ತೆ ಬದಿಯಲ್ಲಿ ಜೇನುತುಪ್ಪ ಮಾರೋರ ಸಂಖ್ಯೆ ಜಾಸ್ತಿ ಆಗಿದೆ. ಶುದ್ಧ ಜೇನುತುಪ್ಪ ಇದು ಅಂತ ಜನರಿಗೆ ಮಾರಾಟ ಮಾಡಲಾಗ್ತಾ ಇದೆ. ಆದರೆ ಈ ಜೇನುತುಪ್ಪವನ್ನು ಖರೀದಿ ಮಾಡೋರು ಈ ಸುದ್ದಿಯನ್ನು ನೋಡಲೇಬೇಕು. ಬೀದಿ ಬದಿ ವ್ಯಾಪಾರ ಆಗ್ತಾ ಇರುವಂಥ ಜೇನು ಅದು ಜೇನೇ ಅಲ್ಲ. ಸಕ್ಕರೆ ಪಾಕ ಮತ್ತು ಬೆಲ್ಲವನ್ನು ಬೆರೆಸಿ ಜೇನುತುಪ್ಪ ಅಂತ ಹೇಳಿ ಮಾರಾಟ ಮಾಡಲಾಗ್ತಾ ಇದೆ. ಪೈಂಟಿಂಗ್ ಡಬ್ಬದಲ್ಲಿ ಕಲಬೆರಕೆ ಜೇನುತುಪ್ಪವನ್ನು ಸಂಗ್ರಹಿಸಿ ಮಾರಾಟ ಮಾಡಲಾಗ್ತಾ ಇದೆ. ಅಲ್ಲಲ್ಲಿದೆ ಇದು. ಹಾಸನದ ಹೊಳೆನರಸೀಪುರದಲ್ಲೂ ಕೂಡ ಇದೇ ರೀತಿ ಜೇನುತುಪ್ಪದ ಹೆಸರಲ್ಲಿ ಕಲಬೆರಕೆ ಜೇನುತುಪ್ಪವನ್ನು ಮಾರಾಟ ಮಾಡಲಾಗ್ತಾ ಇದೆ. ತೆಲಂಗಾಣದಿಂದ ಬಂದು ಹೊಳೆನರಸೀಪುರದಲ್ಲೇ ಠಿಕಾಣಿ ಹೂಡಿ APMC ಆವರಣದಲ್ಲಿ ಈ ರೀತಿ ನಕಲಿ ಜೇನುತುಪ್ಪವನ್ನು ಮಾರಾಟ ಮಾಡಲಾಗ್ತಾ ಇದೆ. 25ಕ್ಕೂ ಅಧಿಕ ಕುಟುಂಬಗಳು ರಸ್ತೆ ಬದಿಯಲ್ಲಿ ನಿಂತು ಶುದ್ಧ ಜೇನುತುಪ್ಪ ಅಂತ ಜೇನುಗೂಡೆಲ್ಲ ಇಟ್ಟು, ಅಂದರೆ ಶುದ್ಧ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಜೇನುಗೂಡನ್ನು ಇಟ್ಟು ಮಾರಾಟ ಮಾಡ್ತಾರೆ. ಬಟ್ ಇದು ಜೇನುತುಪ್ಪನೇ ಅಲ್ಲ ಇದು ಅಂತ ಗೊತ್ತಾಗ್ತಾ ಇದೆ. ಪೊಲೀಸರು ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳು ಈ ನಕಲಿ ಅಡ್ಡೆ ಮೇಲೆ ದಾಳಿ ಮಾಡಿದ್ದಾರೆ. ಈ ಜೇನುತುಪ್ಪ ನಕಲಿ ಅನ್ನೋದು ಪರೀಕ್ಷೆಯಲ್ಲಿ ಸಾಬೀತಾಗಿದೆ. ಎಲ್ಲ ಊಟ ಹೌದಾ? ಪೊಲೀಸ್ ಏನೋ ಮೊಬೈಲ್ ನಮ್ಮ ಕಡೆ ಇದೆ, ಎಲ್ಲ ತೋರಿಸ್ತಾರ ಈ ಕಡೆ ಹಂಗೆ ನೋಡು. ಈ ತರ ಮಾಡೋದು ಅವ್ರಿಗೆ ಹೊಟ್ಟೆಗೆ ಹೊಡಿತಾರ. ಅವರೆಲ್ಲ ಜನರಿಗೆ ಬಂದು ನೋಡು, ಎಲ್ಲ ರಾಜ ಹರಿಚಂದ ಇದೆ. ಅವ್ರು ದೊಡ್ಡದು ಸರ್ಕಾರ ಜೇಬಲ್ಲಿ ಕೈ ದುಡ್ಡು ಹಾಕಿ ಎಲ್ಲ ಹೊಟ್ಟೆಗೆ ಮಾಡ್ತಾರ. ಅವ್ರು ಬಡವರಿಗೆ ದುಡ್ಡು ಹಾಕ್ತಾರ. ಅವ್ರು ಊಟ ಮಾಡೋದು ಎಲ್ಲ ಊಟ ಹಾಕ್ತಾರ ಅವ್ರಿಗೆ ಮನೆ ಮನೆ. ಅವ್ರು 2 ಜನ ಬಂದಿದ್ದು ಸರ್, ನೋಡಿ ಅವ್ರ ಮುಖ ನೋಡಿ. ಅವ್ರಿಗೆ ಇದು ಮೇನ ಕೇಳ್ತಾರೆ. ಮೇನ ಇದು ವೇಸ್ಟ್ ಆಗಿದ್ದು, ವೇಸ್ಟ್ ಆಗಿದ್ದು ಹಂಗೆ ಫೋಟೋ ತೋರಿಸ್ತಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ಈಗ ಹೊಳೆನರಸೀಪುರದಿಂದ ಓಡಿಸಿದ್ರೆ ಸಕಲೇಶ್ಪುರಕ್ಕೆ ಹೋಗ್ತಾರೆ, ಅಲ್ಲಿಂದ ಓಡಿಸಿದ್ರೆ ಚಿಕ್ಕಮಗಳೂರಿಗೆ ಹೋಗ್ತಾರೆ. ಏನ್ ಪರಿಹಾರ ಇದಕ್ಕೆ? ಹೌದು, ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಈ ಘಟನೆ ನಿಜಕ್ಕೂ ಜನರು ಸೇವಿಸುವಂತಹ ಬೀದಿ ಬದಿಯಲ್ಲಿ ತೆಗೆದುಕೊಂಡು ಸೇವಿಸುವಂತಹ ಈ ಜೇನುತುಪ್ಪ ಎಷ್ಟು ಉತ್ತಮವಾದದ್ದು ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಹೌದು, ಹೊಳೆನರಸೀಪುರದಲ್ಲಿ ಈಗ ಪೊಲೀಸರು ಆಹಾರ ಇಲಾಖೆ ಸೇರಿ ಜಂಟಿ ದಾಳಿಯನ್ನು ನಡೆಸಿ ಅವ್ರನ್ನ ಅಲ್ಲಿಂದ ಸ್ಥಳಾಂತರ ಮಾಡುವಂತೆ ಮಾಡಿದ್ದಾರೆ. ಜೊತೆಗೆ ಈ ರೀತಿಯ ನಕಲಿ ಜೇನನ್ನ ಮಾರಾಟ ಮಾಡಬೇಡಿ ಅಂತ ಅಲ್ಲಿ ಕೊಳೆ ಹಾಕಿದ್ದಂತಹ ಜೇನಿನ ಡಬ್ಬಿಗಳನ್ನ ನಾಶ ಮಾಡಿದ್ದಾರೆ. ಅದರ ಜೊತೆಗೆ ಬೇರೆ ಭಾಗಕ್ಕೆ ಈಗ ಅವರು ತೆರಳಿರೋದ್ರಿಂದ ಮುಂದಿನ ತಾಲೂಕುಗಳಲ್ಲಿ ಅಥವಾ ಮುಂದಿನ ಜಿಲ್ಲೆ ಹೊಳೆನರಸೀಪುರದ ಮೈಸೂರು ಭಾಗಕ್ಕೆ ಹೋಗ್ಬೋದು ಅಥವಾ ಬೇರೆ ಜಿಲ್ಲೆಗಳಿಗೆ ಹೋಗು ಇದೇ ರೀತಿ ನಕಲಿ ಜೇನುತುಪ್ಪವನ್ನು ಮಾರಾಟ ಮಾಡಿದ್ರೆ ಅದು ತೆಗೆದುಕೊಂಡು ಉಪಯೋಗಿಸುವಂತಹ ವ್ಯಕ್ತಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಅದರ ಒಂದು ರೀತಿ ಕೊಳೆ ಹಾಕಿ ಅದರನ್ನ ಜೇನನ್ನ ಉತ್ತಮವಾದ ಜೇನನ್ನ ಮಾಡಿದ್ದೇವೆ ಅನ್ನುವಂತ ತೋರಿಸುವ ನಿಟ್ಟಿನಲ್ಲಿ ಜೇನುಗೂಡನ್ನ, ಅದು ಜೇನು ಹುಳಗಳು ಇರುವಂತಹ ಜೇನುಗೂಡನ್ನು ತೆಗೆದುಕೊಂಡು ಬಂದು ಆ ಡಬ್ಬಿಗಳ ಮೇಲೆ ಇಟ್ಟು ಈ ರೀತಿ ಜನರಿಗೆ ನಂಬಿಸಿ ಮೋಸವನ್ನು ಮಾಡುವಂತಹ ಕೆಲಸವನ್ನ ಅದು ಹೊರ ರಾಜ್ಯ ತೆಲಂಗಾಣದಿಂದ ಬಂದು 25 ಕುಟುಂಬಗಳು ಮಾಡ್ತಾ ಇದ್ದು ಈ ಅಡ್ಡೆ ಮೇಲೆ ದಾಳಿ ಮಾಡಿರುವಂತಹ ಹೊಳೆನರಸೀಪುರ ಪೊಲೀಸರು ಮತ್ತು ಆಹಾರ ಇಲಾಖೆ ಆ ಒಂದು ಪತ್ತೆ ಹಚ್ಚಿ ಈಗ ಬೇರೆ ಕಡೆಗೆ ಹೋಗುವಂತೆ ಮಾಡಿದ್ದಾರೆ. ಆದ್ರೆ ಬೀದಿ ಬದಿ ಜೇನು ಕೊಳ್ಳುವಾಗ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.